ಮೈಕ್ರೋಫೈನಾನ್ಸ್ ದೊಂದಿಗಿನ ಸಂಪೂರ್ಣವಾಗಿ ಬಂದ್ ಮಾಡಿಸುವಂತೆ ಸಾಮಾಜಿಕ ಹಕ್ಕು ಹೋರಾಟಗಾರರ ಸಂಘದ ವಿಜಯನಗರ ಜಿಲ್ಲಾಧ್ಯಕ್ಷರಾದಂತಹ ರಾಮಕೃಷ್ಣ ಹಾಗೂ ಸೌಜನ್ಯ ಪರ ಹೋರಾಟಗಾರರಾದ ಜಯಂತ್ ಒತ್ತಾಯಿಸಿದ್ದಾರೆ. ಈ ಕುರಿತು ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದಂತಹ ಅವರು, ರಾಜ್ಯದಲ್ಲಿ ಮೈಕ್ರೋಫೈನಾನ್ಸ್ ಹಾವಳಿ ಹೆಚ್ಚಾಗಿದೆ. ಇದರಿಂದ ಅನೇಕರು ಮರ್ಯಾದೆಗೆ ಹೆದರಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಧರ್ಮಸ್ಥಳ ಸಂಘದ ಹೆಸರಿನಲ್ಲಿ ಮಹಿಳೆಯರಿಗೆ ಮಾನಸಿಕ ಕಿರುಕುಳ ನೀಡಿ ಅವರನ್ನ ಖಿನ್ನತೆಗೆ ಒಳಪಡಿಸಿ ಅವರಿಂದ ಹೆಚ್ಚಿನ ಬಡ್ಡಿ ವಸೂಲಿ ದಂಧೆ ನಡೆದಿದೆ. ಅಲ್ಲದೆ ಆರ್ಬಿಐ ರೂಲ್ಸ್ ಗಾಳಿಗೆ ತೂರಿ ಮನಸ್ಸಿಗೆ ಬಂದಂತೆ ಬಡ್ಡಿ ವಸೂಲಿ ಮಾಡ್ತಿದ್ದಾರೆ ಅಂತ ದೂರಿದ್ರು. ಇನ್ನು ಕಲಬುರಗಿ ಭಾಗದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದ್ದು ದೌರ್ಜನ್ಯದ ವಿರುದ್ಧ ಹೋರಾಟ ಮಾಡಲಾಗುತ್ತೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಭೇಟಿಯಾಗಿ ಮನವಿಯನ್ನ ಸಲ್ಲಿಸಲಾಗುತ್ತೆ ಅಂತ ತಿಳಿಸಿದರು. ಇವರು ಕೆಲವು ತಿಂಗಳ ಹಿಂದೆ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಅಕ್ರಮ ಬಡ್ಡಿ ದಂಧೆ ವಿಷಯದಲ್ಲಿ ತನಿಖೆ ನಡೆಸಲು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂದ್ರೆ SKDRDP ಸಂಸ್ಥೆಯಿಂದ ಅಕ್ರಮವಾಗಿ ಗ್ರಾಮಗಳಲ್ಲಿ ಗುಂಪುಗಳನ್ನು ಕಟ್ಟಿ 40ರಿಂದ 50% ಬಡ್ಡಿಯನ್ನು ವಸೂಲು ಮಾಡ್ತಾ ಇದ್ದಾರೆ. ಇಂದಿನ ಈ ಸಂದರ್ಭದಲ್ಲಿ ಕೆಲವು ವರ್ಷದಿಂದ ಈ ಕಡೆ ಈ ಬಡ್ಡಿ ದಂಧೆ ಅತಿ ಹೆಚ್ಚಾಗ್ತಾ ಇದೆ. ಆಗುವ ಸಾಯುವರ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಆತ್ಮಹತ್ಯೆ ಮುಖಾಂತರ ಸಾಯ್ತಾ ಇದ್ದಾರೆ. ಇದು ಇಡೀ ಒಂದು ಗುಲ್ಬರ್ಗ ಎಲ್ಲ ಉತ್ತರ ಕರ್ನಾಟಕ ಜನತೆಗೆ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಬಡ್ಡಿ ದಂಧೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಮಂಜುನಾಥ ಸ್ವಾಮಿಯ ಫೋಟೋವನ್ನು ಅವರ ಒಂದು ಪುಸ್ತಕದಲ್ಲಿ, ಒಂದು ನೋಟ ಪುಸ್ತಕದಲ್ಲಿ ಇಟ್ಟು ಅದರ ಮುಖಾಂತರವಾಗಿ ಎದರಿಸಿ ಗದರಿಸಿ ಬಡ್ಡಿಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿಯ ಸ್ಥಳೀಯ ಪಾಪ ಇಲ್ಲಿಯವರಿಗೆ ಗೊತ್ತಿಲ್ಲ ಇನ್ನು ಇದರಲ್ಲಿ ಎಷ್ಟು % ಬಡ್ಡಿ ಆಗ್ತಾ ಇದೆ ಅಂತ. ಅದು ವಾರ ತಗೊಳ್ತಾ ಇದ್ದಾರೆ. RBI ನಿಯಮ ಪ್ರಕಾರವಾಗಿ ಯಾವುದೇ ಕಾರಣಕ್ಕೂ ವಾರ ಹಣವನ್ನು ಕಲೆಕ್ಷನ್ ಮಾಡ್ಲಿಕ್ಕೆ ಇಲ್ಲ. ಅದು ಅಲ್ಲ, ಇದು ಕೇಂದ್ರ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಎಂಬ ಯೋಜನೆಯನ್ನು ಮಿಸ್ಯೂಸ್ ಮಾಡುತ್ತಾ ಜನರಿಗೆ ನಾವು ಗ್ರಾಮದ ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಅಂತ ಹೇಳಿ ಅವರ ಉಂಡಿಗೆ ಬರ್ತಾ ಇರುವಂತ, ಅಂದ್ರೆ ನಮ್ಮ ದೇವಸ್ಥಾನ ಧರ್ಮಸ್ಥಳ, ಅದು ಆಡಳಿತ ನಡೆಸ್ತಾರೋ ಅನ್ಯರು, ಆ ಉಂಡಿಗೆ ನಮ್ಮ ಹಿಂದೂ ಭಕ್ತರಾಗ್ತಿರೋ ಹಣವನ್ನು ಈ ನಮ್ಮ ಹಿಂದೂ ಭಕ್ತರಿಗೆ ಬಡ್ಡಿ ಕೊಡ್ತಾ ಇದ್ದಾರೆ. ಅತಿ ಹೆಚ್ಚು ಬಡ್ಡಿ ಕೊಡ್ತಾ ಇದ್ದಾರೆ. ಒಂದು ಕಡೆಯಿಂದ ಹೇಳ್ತಾ ಇದ್ದಾರೆ ಅದು ಬ್ಯಾಂಕ್ ಅವರು ಬಡ್ಡಿ ಕೊಡ್ತಾ ಇರೋದಂತ. ಒಂದು ಕಡೆಯಿಂದ ಕಲೆಕ್ಷನ್ ಮಾಡ್ಲಿಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ SKDRDP ಯಲ್ಲಿರೋ ಸಿಬ್ಬಂದಿಯವರನ್ನು ಕಳಿಸ್ತಾ ಇದ್ದಾರೆ, ಕೆಲಸವನ್ನು ಕಳಿಸ್ತಾ ಇದ್ದಾರೆ. ಆದ್ರೆ RBI ನಿಯಮ ಪ್ರಕಾರ ಯಾವುದೇ ಕಾರಣಕ್ಕೂ ಅದು ಟೈಮ್ಸ್ ಇದೆ, ಆ ಟೈಮ್ಸ್ ಒಳಗೆ ಹೋಗಿ ಏನಿದ್ರು ನೋಟಿಸ್ ಕೊಟ್ಟು, ಕಾನೂನು ಪ್ರಕಾರವಾಗಿ ನೋಟಿಸ್ ಕೊಟ್ಟು ದುಡ್ಡನ್ನು ವಸೂಲಿ ಮಾಡುವ ಕೆಲಸವನ್ನು ಮಾಡಬೇಕು. ಆದ್ರೆ ಇವರು ಯಾವುದೇ ಒಂದು ನೋಟಿಸ್ ಕೊಡದೆ ರಾತ್ರಿ ಹಗಲು ಎನ್ನದೆ ನೇರ ಹೋಗಿ ಮನೆ ನುಗ್ಗಿ ದಾಂಧಲೆ ಮಾಡುತ್ತಾ ಆತ್ಮಹತ್ಯೆಯ ಪ್ರಚೋದನೆ ನೀಡುತ್ತಾ ಬಡ್ಡಿ ದಂಧೆಯನ್ನು ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಈಗಾಗಲೇ ಸೌಜನ್ಯ ಹೋರಾಟವು ರಾಜ್ಯಾದ್ಯಂತ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಒಂದು ಬಡ್ಡಿ ದಂಧೆಯಲ್ಲೂ ಸಾವಿರಾರು ಜನ ಸತ್ತಿದ್ದಾರೆ. ಅವರನ್ನು ಉಳಿಸುವ ಕೆಲಸವನ್ನು ನಮ್ಮ ಹೋರಾಟಗಾರರು ಮಾಡ್ತಾ ಇದ್ದೀವಿ. ಇಂಥ ಮಧ್ಯದಲ್ಲಿ ಈ ಒಂದು ಬಡ್ಡಿ ದಂಧೆ ವಿಷಯದಲ್ಲಿ ಜನರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಅಂದರೆ SKDRDP ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಕೇಂದ್ರ ಸರ್ಕಾರ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಮುಖಾಂತರವಾಗಿ NRML ಮುಖಾಂತರವಾಗಿ ಇವರಿಗೆ ಸಹಾಯ ಮಾಡುವುದಾದರೆ ನೇರವಾಗಿ ಬ್ಯಾಂಕಿಂದ ಏನು ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸಂಘರಚನೆ ಮಾಡಿದ ಅವರಿಗೆ ನೇರವಾಗಿ ದುಡ್ಡು ಹೋಗೋ ವ್ಯವಸ್ಥೆ ಇರಬೇಕಿತ್ತು. ಅವರಿಗೆ ಅದಕ್ಕೊಂದು ಪಾಸ್ ಪುಸ್ತಕ ಕೊಡ್ಬೇಕಿತ್ತು. ಉಳಿತಾಯ ಖಾತೆಗೆ ಇನ್ನೊಂದು ಖಾತೆ ತೆರಿಬೇಕಿತ್ತು. ಇದು ಯಾವುದೂ ಇಲ್ಲ. ಈಗ ಜನರು ಎಚ್ಚೆತ್ತುಕೊಂಡು ಇದನ್ನೆಲ್ಲ ಕೇಳ್ತಾ ಇರುವಾಗ, ಇಲ್ಲ ಅದು ನಮ್ಮ ಬ್ಯಾಂಕ್ ಅವರು ಕೊಡ್ತಾ ಇರೋದು, ಎಲ್ಲ ಇನ್ನು ದೇವಸ್ಥಾನದವರು ಕೊಡ್ತಾರೆ, ಇದೇ ಹೇಳ್ತಾ ಇರೋದು, ಯಾವುದೇ ಒಂದು ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಇದನ್ನು ತನಿಖೆ ಬೇಕು, ಇದು ಜನರಿಗೆ ಗೊತ್ತಾಗಬೇಕು. ಅದು ಅಲ್ಲದೆ ಬಡ್ಡಿ ಅಂತ ಕೇಳ್ತಾ ಇರುವಾಗ ಹೆಚ್ಚು ಬಡ್ಡಿ ಅಂತ ಹೇಳುವಾಗ ಇಲ್ಲ ಕಮ್ಮಿ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ. ಆದ್ರೆ ಒಂದು ವರ್ಷಕ್ಕೆ 14% ರೀತಿಯಲ್ಲಿ ಹಣವನ್ನು ಬ್ಯಾಂಕಿಂದ ತೆಗೆದು ಇಲ್ಲಿ ವಾರಕ್ಕೆ ಕಲೆಕ್ಷನ್ ಮಾಡಿಸ್ತಾ ಇದ್ದಾರೆ. ಒಂದು ವರ್ಷದಲ್ಲಿ 12 ತಿಂಗಳು, ಅದರಲ್ಲಿ ಇವರು 52 ತಿಂಗಳು 52 ವಾರ ಕಲೆಕ್ಷನ್ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಅತಿ ಹೆಚ್ಚು ಬಡ್ಡಿ ಹಾಕಿ ಇವರಿಗೆ ಮೋಸ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಾವು ಕಲಬುರಗಿ ಭಾಗದಲ್ಲಿ ಮಾಡ್ತಾ ಇದ್ದೀವಿ. ನೋಡಿ, ಇವಾಗ ಈ ಒಂದು ಹೋರಾಟ ಎಲ್ಲ ಬಂದದಕ್ಕೇನೆ DIG ಅವರು ನೇರವಾಗಿ, ಅಂದ್ರೆ ನ್ಯಾಯಾಲಯ ಮುಖಾಂತರವಾಗಿ ಬಂದ ಒಂದು ಆದೇಶವನ್ನು ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗೂ ಕಳಿಸಿದ್ದಾರೆ. ಕೆಲವೊಂದು ಪೊಲೀಸರು, ಅದನ್ನು ಹೇಳ್ತೀನಿ, ಕೆಲವೊಂದು ಪೊಲೀಸ್ ಇಲಾಖೆಯಲ್ಲಿ ಏನು ಈ ಧರ್ಮಸ್ಥಳ ಗ್ರಾಮದವರು ಕೆಲವು ಕಿಟ್ಟುಗಳನ್ನು ಕೊಟ್ಟಿರುವಂತ ಮುಖಾಂತರ ಗೊತ್ತಿಲ್ಲ, ಅಂದ್ರೆ ದೂರು ಕೊಡ್ಲಿಕ್ಕೆ ಹೋದ್ರೆ ಗೆದರಿಸಿ ಕಳಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ, ಸಂದಾಯ ಮಾಡ್ತಾ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಈ ಮೂಲಕ ಇನ್ನೊಂದು ಹೇಳ್ತಾ ಇದ್ದೀನಿ, ಇಲ್ಲಿಯ SP ಅವರಿಗೆ ಹೇಳ್ತಾ ಇದ್ದೀವಿ, ನೇರವಾಗಿ ನೋಡಿ, ನಿಮ್ಮ ಠಾಣೆಯಲ್ಲೇ ಕೆಲವರಿಗೆ ಇದರ ಅರಿವಿಲ್ಲ, ಅವರಿಗೆ ಒಂದು ಮಾರ್ಗದರ್ಶನ ನೀಡಿ ಆ ಪ್ರಕರಣವನ್ನು ದಾಖಲು ಮಾಡಿ ತನಿಖೆ ಮಾಡ್ಲಿಕ್ಕೂ ಈ ಮೂಲಕ ನಾನು ಇಲ್ಲಿ ಇಲಾಖೆಯವರಿಗೂ ಕೇಳ್ಕೊಳ್ತಾ ಇದ್ದೀನಿ.
ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾಂನಲ್ಲಿ ಅರಸೀಕೆರೆ ಶಾಸಕರಾದ ಶಿವಲಿಂಗೇಗೌಡರು ಈ ಮೈಕ್ರೋ ಫೈನಾನ್ಸ್ 40% ಬಡ್ಡಿ ಅಂತಂದೇಳಿ ನೇರವಾಗಿ ಸಂವಿಧಾನದಲ್ಲಿ ಹೇಳಿದ್ದಾರೆ. ಈ ಬೆಳಗಾಂನಲ್ಲಿ ಹೇಳಿದಂತ ಒಂದು ಮಾತನ್ನು ತಗೊಂಡು ನಾವು ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಂದು ಜನಕ್ಕೂ ನಾವು ಅರಿವನ್ನು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. 40% ಬಡ್ಡಿ ರೀತಿಯಲ್ಲಿ ತಗೊಂಡು ಅವ್ರಿಗೆ ಕಟ್ಟಕ್ಕಾಗಲಾರ್ದಲೆ ವಾರ ವಾರ ಪಾವತಿಸಲಿಕ್ಕೆ ಕೈಲಿ ಆಗಲಾರದಂತಹ ಜನಗಳಿಗೆ ನಾವು ಹೇಳ್ತಾ ಇದ್ದೀವಿ. RBI ನಿಯಮದ ಪ್ರಕಾರ ನೀವು ವಾರ ವಾರ ಕಂತನ್ನು ಕಟ್ಟಂಗಿಲ್ಲ. 3 ತಿಂಗಳಿಗೆ ಒಂದ್ಸರಿ ಕಂತನ್ನ ಪಾವತಿಸ್ಬೇಕು. ನೀವು ಕಟ್ಟಕ್ಕಾಗಲ್ಲ ಅಂತಂದೇಳಿ ಅವ್ರು ಬಂದು ನಿಮ್ಮ ಮನೆಗೆ ದೌರ್ಜನ್ಯ ಮಾಡ್ಯಾರ ಅಂತಂದೇಳಿ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಜೀವಕ್ಕೆ ಹಾನಿ ಮಾಡ್ಕೊಳ್ಬೇಡಿ. ನಿಮ್ಮ ನೇರಿಷ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ, ಪೊಲೀಸ್ ಸ್ಟೇಷನ್ನಲ್ಲಿ ನಿಮಗೆ ನ್ಯಾಯ ಒದಗಿಸಿಕೊಡ್ತಾರೆ. ಪೊಲೀಸ್ ಮಹಾನಿರ್ದೇಶಕರು ಆದೇಶವನ್ನು ಹೊರಡಿಸಿದ್ದಾರೆ. SKDRDP ಧರ್ಮಸ್ಥಳದ ಸಂಘ ಅಂದ್ರೆ ಅದು BC ಏಜೆಂಟ್. ಆ BC ಏಜೆಂಟ್ನವರ ತೊಂದರೆಯನ್ನು ಕೂಲಂಕುಷವಾಗಿ ತನಿಖೆ ಮಾಡಿ ವರದಿ ನೀಡಿ ಅಂತಂದೇಳಿ ಪೊಲೀಸ್ ಮಹಾನಿರ್ದೇಶಕರು ಎಲ್ಲಾ ಸ್ಟೇಷನ್ಗಳಿಗೆ ವರದಿ ಕೊಟ್ಟಿದ್ದಾರೆ. ನೀವು ಹೋಗಿ ಧೈರ್ಯದಿಂದ ನ್ಯಾಯವನ್ನು ಒದಗಿಸಿ ಅಂತಂದೇಳಿ ನಾನು ಕೇಳ್ತಾ ಇದ್ದೀನಿ. ನೋಡ್ರಿ, SKDRDP ಅವರು ಸಾಲ ತಗೊಂಡಿರೋರು ಕೇಳ್ತಾ ಇದಾರೆ. ಏನ್ ಕೇಳ್ತಾ ಇದಾರೆ ನೋಡಿ, ನಾನು ಸಂಘಕ್ಕೆ ಕಟ್ಟಿದಂಗಿನಿಂದ ಇಲ್ಲಿವರೆಗಿನೂ ನೀವು ನಮಗೆ ಎಷ್ಟು ಲೋನ್ ಕೊಟ್ಟಿರಾ, ಅದು ಬ್ಯಾಂಕಿನ ಸ್ಟೇಟ್ಮೆಂಟ್ ಬೇಕು ಅಂತ ಕೇಳ್ತಾ ಇದಾರೆ. ಅದು ಆದ್ಮೇಲೆ ನಾನು ಇಲ್ಲಿವರೆಗೆ ವಾರ ವಾರ ನಾನು ಎಷ್ಟು ಮರುಪಾವತಿ ಮಾಡಿದ್ದೀನಿ, ಆ ಮರುಪಾವತಿ ಮಾಡಿದ ನನ್ನ ಬ್ಯಾಂಕಿನ ಸ್ಟೇಟ್ಮೆಂಟ್ ಕೊಡಿ ಅಂತ ಕೇಳ್ತಾ ಇದಾರೆ. ಅದಾದ್ಮೇಲೆ LIC ಬಾಂಡ್ ಅಂತ ನೀವು ತಗೊಂತಾ ಇದೀರಿ. ಆ LIC ಬಾಂಡ್ಗೆ ನೀವು ನಮ್ಮಲ್ಲಿ ಎಷ್ಟು ಹಣ ತಗೊಂಡಿರಿ, ನೀವು ಅಲ್ಲಿ ಎಷ್ಟು ಕಟ್ಟಿ ರಸೀದಿನ ನಮಗೆ ಕೊಟ್ಟಿರಿ, ಆ ರಸೀದಿ ನಮಗೆ ಕೊಡ್ರಿ ಅಂತ ಕೇಳ್ತಾ ಇದಾರೆ. ಆ ರಸೀದಿ ಕೊಡಕ್ಕೂ ರೆಡಿ ಇಲ್ಲ. ಆಮೇಲೆ ಉಳಿತಾಯದ ಹಣ ಆ ಒಂದು ಸ್ವಸಹಾಯ ಸಂಘದ ಹೆಸರಿನ ಮೇಲೆ ಆ ಬ್ಯಾಂಕಿನಲ್ಲಿ ಖಾತೆ ತೆರೆದಿರಬೇಕು. ಅವರು ಸ್ವಸಹಾಯ ಸಂಘದಲ್ಲಿ ಆ ಬ್ಯಾಂಕಿನಲ್ಲಿ ಆ ಖಾತೆ ತೆರೆದಿಲ್ಲ. ಡೈರೆಕ್ಟ್ ಆಗಿ BC ಧರ್ಮಸ್ಥಳ ಸಂಘಕ್ಕೆ ಉಳಿತಾಯದ ಹಣ ಹೋಗ್ತಾ ಇದೆ. ನಮ್ಗೆ ಉಳಿತಾಯದ ಹಣ ಪಾಸ್ಬುಕ್ ಕೊಡಿ ಅಂದ್ರೂ ಕೊಡ್ತಾ ಇಲ್ಲ. NRLM ಕೇಂದ್ರ ಸ್ವಸಹಾಯ ಸಂಘಗಳಿಗೆ 3% ಸಹಾಯಧನವನ್ನ ಕೊಡ್ತೈತಿ. ಆ ಸಹಾಯಧನ ನಮಗೆ ಕೊಡ್ರಿ ಅಂದ್ರು ಆ ಸಹಾಯಧನದ್ದು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ಇವೆಲ್ಲ ಕೇಳಿದ್ರೆ ಅವ್ರಿಗೋಗಿ ದೌರ್ಜನ್ಯ ಮಾಡ್ತಾರ. ಅದು ದೌರ್ಜನ್ಯ ಬೇಡ. ಅವ್ರಿಗೆಲ್ಲ ನ್ಯಾಯಯುತವಾಗಿ ಅವ್ರಿಗೆಲ್ಲ ಸ್ಟೇಟ್ಮೆಂಟ್ ಕೊಡಿ, ಅವ್ರ ಕಡೆಗಿಂದ ಕಡ್ಸ್ಕೊಳದ ನೀವು ಕೂಲಂಕುಷವಾಗಿ ಕಡ್ಸ್ಕೊಳ್ರಿ ಅಂತಂದು ಹೇಳಿ ಹೇಳ್ತಾ, ದೌರ್ಜನ್ಯ ಅನ್ನೋದೇನು ಮಹಾ ದೌರ್ಜನ್ಯ. ಅದು ನೋಡ್ರಿ, ಎಷ್ಟೋ ಹೊತ್ತೇಲೆ ಹೋಗಿ ಹೆಣ್ಮಕ್ಳು ಬಚ್ಚಿಟ್ಕೊಂಡಾರೆ, ಆಕಳ ಮಾರಿ ಕಟ್ಟ್ಯಾರ, ಕುರಿ ಮಾರಿ ಕಟ್ಟ್ಯಾರ, ಸಾಕಷ್ಟು ಒಬ್ರು ಎಮ್ಮಿ ಮಾರಿ ಕಟ್ಟ್ಯಾರ. ಇವನ್ನೆಲ್ಲ ನಮಗೆ ಫೋನ್ ಮಾಡಿ ಹೇಳ್ತಾ ಇದಾರೆ. ನಾವು ಅಲ್ಲಿ ಕೂಲಂಕುಷವಾಗಿ ಹೋಗಿ ನೋಡ್ಕೊಂಡ್ ಬಂದಿದೀವಿ. ಬಡವ್ರನ್ನ ಇವ್ರು ಇನ್ನೂ ಶಿವಲಿಂಗೇಗೌಡರು ಹೇಳ್ದಂಗೆ ಬಡವ್ರನ್ನ ಇನ್ನೂ ಇವ್ರು ಬಡವರಾಗೇನೆ ಹಳ್ಳಕ್ ದೂಗ್ತಾ ಇದಾರೆ. ಇವ್ರು ಬಡವ್ರನ್ನ ಯಾವುದೇ ಕಾರಣಕ್ಕೂ ಉದ್ಧಾರ ಮಾಡುವಂತ ಮನಸ್ಥಿತಿ ಈ SKDRDPಗೆ ಇಲ್ಲ. ಇದು ಮುಂದಿನ ಹೋರಾಟ. ಸರ್ಕಾರ ಎಚ್ಚೆತ್ಕೊಂಡು ಇದ್ರ ಮೇಲೆ ಸೂಕ್ತ ಕ್ರಮ ಜರುಗಿಸಿ ಇದನ್ನ ಇಲ್ಲಿಗೆ ಬಂದ್ ಮಾಡಿದ್ನಪ್ಪ ಅಂದ್ರೆ ಅದು ಒಳ್ಳೇದು. ಇಲ್ಲ ಅಂದ್ರೆ ಪ್ರತಿ ಹಳ್ಳಿಯಲ್ಲಿ, ಪ್ರತಿ ಓಣಿಯಲ್ಲೂ, ಪ್ರತಿ ಗಲ್ಲೆಯಲ್ಲೂ ಜನ ದಂಗೆದಳಂತ ಒಂದು ಕಾಲ ಬಂದಿದೆ. ಜನನೇ ಕೋಲು ಕಟ್ಟಿಗೆ ಹಿಡ್ಕೊಂಡು ಬೀದಿಗಿಳಿತಾರೆ, ಬೀದಿಗೆ ಹೋರಾಟ ಮಾಡ್ಲಿಕ್ಕೆ ಇಳಿತಾರೆ. ಇದನ್ನ ಆದಷ್ಟು ಮಟ್ಟಿಗೆ ಎಚ್ಚೆತ್ಕೊಂಡು ಇದು ಟೋಟಲ್ ಆಗಿ ಮೈಕ್ರೋ ಫೈನಾನ್ಸ್ ಗಳನ್ನ ಬಂದ್ ಮಾಡ್ಬೇಕಂತಂದೇಳಿ ಎಲ್ಲ ಸಾರ್ವಜನಿಕರ ಪರವಾಗಿ ನಾನು ಕೈ ಮುಗಿದು ಕೇಳ್ಕೊಂತೀನಿ. SP ಅವರಿಗೆ ನಾಳೆ ದಿನಾಂಕ 30/12/2024 ಕಲಬುರಗಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರಿಗೆ ಮತ್ತು ಇನ್ಸ್ಪೆಕ್ಟರ್ ಆಫ್ ಜನರಲ್ ಪೊಲೀಸ್ ಅವರಿಗೆ, IGP ಅವರಿಗೂ ನಾವು ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ. 10ವರೆಗೆ ಮನವಿ ಸಲ್ಲಿಸಿ ಇವ್ರಿಗೆ ಯಾವುದೇ ದೂರು ಬಂದ್ರು ಇದನ್ನ ಸ್ವೀಕರಿಸಿ ಈ ಇಮಿಡಿಯೇಟ್ ಆಗಿ ನ್ಯಾಯ ಒದಗಿಸಿ ಕೊಡ್ಬೇಕೆಂದು ಅವರಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ.